ಈ ಸರ್ಕಾರಕ್ಕೂ ಭ್ರಷ್ಟಾಚಾರಕ್ಕೂ ಅದೇನು ಅವಿನಾಭಾವ ಸಂಬಂಧ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಇಲಾಖೆ ನಂತರ ಒಂದು ಇಲಾಖೆ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾನೆ ಇದೆ. ವಾಲ್ಮೀಕಿ ನಿಗಮ ಆಯಿತು, ವಸತಿ ಇಲಾಖೆ ಆಯಿತು. ಈಗ ನೋಡಿದ್ರೆ ನಾವು ಸಚಿವ ಎಚ್ ಸಿ ಮಹದೇವಪ್ಪ ಅವರ ಇಲಾಖೆ ಬಗ್ಗೆ ಮಾಹಿತಿ ನೋಡೋ ರೀತಿ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಟೆಂಡರ್ನಲ್ಲಿ ಗೋಲ್ಮಾಲ್. ಸಮಾಜ ಕಲ್ಯಾಣ ಇಲಾಖೆ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿರೋದ್ರ ಡೀಟೇಲ್ಸು. ಇನ್ಫ್ಯಾಕ್ಟ್ ಸಚಿವ ಮಹದೇವಪ್ಪ ವಿರುದ್ಧನೇ ಲೋಕಾಯುಕ್ತಕ್ಕೆ ದೂರು ಹೋಗಿದೆ. ಸಿಎಂ ಕಚೇರಿಗೂ ಟೆಂಡರ್ ಗೋಲ್ಮಾಲ್ ದಾಖಲೆಗಳು ರವಾನೆ ಆಗಿದೆ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಟೆಂಡರ್ನಲ್ಲಿ ಭಾರೀ ದೊಡ್ಡ ಅವ್ಯವಹಾರಗಳಾಗಿದೆ. ನುಂಗಣ್ಣರ ಕೈವಾಡದ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಪಬ್ಲಿಕ್ ಟಿವಿ ಈ ಡೀಟೇಲ್ಸನ್ನು ಕೊಡ್ತಾ ಇದೆ. ಲೋಕಾಯುಕ್ತರಿಗೆ ಪತ್ರ ಹೋಗಿರೋದು, ಏನೇನು ಮಾಹಿತಿಗಳಿರೋದು, ಇನ್ಫ್ಯಾಕ್ಟ್ ಸಚಿವರ ಬಗ್ಗೆನೇ ಇಲ್ಲ ಆರೋಪಗಳು. ಸಚಿವರ ವಿರುದ್ಧ ಕೂಡ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ದೂರು ಸಲ್ಲಿಕೆ ಆಗಿದೆ. ಏನು ಗೋಲ್ಮಾಲ್ ಹಾಗಾದರೆ ಇದಾಗಿರೋದು? ಗೋಲ್ಮಾಲ್ ಅಂತಿದ್ವಿ, ಎಷ್ಟು ಪ್ರಮಾಣದ ಹಣದಲ್ಲಿ ಎಷ್ಟು ಪ್ರಮಾಣದ ಗೋಲ್ಮಾಲ್ ಇದು? ಇವ್ರ ಪಾತ್ರದ ಬಗ್ಗೆ ಯಾಕೆ ದೂರ ಹೋಗಬೇಕು? ಅಧಿಕಾರಿಗಳು ಮಾಡೋ ತಪ್ಪಿಗೆ ಇವ್ರ ಬಗ್ಗೆ ಯಾಕೆ ದೂರ ಹೋಗಬೇಕು ಅನ್ನೋ ಪ್ರಶ್ನೆ ಎಲ್ರಿಗೂ ಬರುತ್ತಲ್ವಾ? ಅದಕ್ಕೂ ಡೀಟೇಲ್ಸನ್ನು ದೂರುದಾರರು ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ಸಚಿವರ ಇಶಾರೆ ಇಲ್ಲದೆ ಇಂಥದ್ದೊಂದು ಗೋಲ್ಮಾಲ್ ನಡೆಸುವಂತಹ ಧೈರ್ಯ ಅಧಿಕಾರಿಗಳಿಗೆ ಬರಲ್ಲ ಅಂತ. ಸೊ ಗೋಲ್ಮಾಲ್ ಯಾವ ರೀತಿ ನೋಡೋಣ. ಈಗ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಲ್ಲಿ ಅವ್ಯವಹಾರಗಳಾಗಿದೆ ಅಂತ ನಾವು ಹೇಳಿದ್ವಿ ನಿಮಗೆ. 125 ಕೋಟಿ ಹಣ ಟೆಂಡರ್ ಗೋಲ್ಮಾಲ್ ಆರೋಪ. ನೋಡಿ, 125 ಕೋಟಿ. ನಾವು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಸಚಿವರ ಹೆಸರು ಯಾಕೆ ಬರುತ್ತೆ ಅಂದರೆ 100 ಕೋಟಿಗಿಂತ ಹೆಚ್ಚು ಕಾಮಗಾರಿಗಳು ಎಲ್ಲೇ ಆದರೂ ಕೂಡ ಅದಕ್ಕೆ ಸಚಿವರು ಒಂದು ಮೀಟಿಂಗ್ ಮಾಡ್ತಾರೆ. ಅವ್ರು ಮೀಟಿಂಗ್ ಮಾಡದೆ, ಅವ್ರ ಇಶಾರೆ ಇಲ್ಲದೆ 100 ಕೋಟಿ ಹಣ ಗಿಣ ಎಲ್ಲ ಮಾತಾಡೋಕ್ಕೆ, ಬಿಸ್ನೆಸ್ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. 30 ಕೋಟಿಯ ಟೆಂಡರನ್ನು ಅನಾನುಭವಿಗಳಿಗೆ ಕೊಟ್ಟಿರುವಂತಹ ಆರೋಪ. 30 ಕೋಟಿಯನ್ನು ಯಾರೋ ಅವರಿಗೆ ನಾಲೆಜೂ ಇಲ್ಲ, ಆಮೇಲೆ ಸ್ಕಿಲ್ಸೂ ಇಲ್ಲ ಅಂಥವ್ರಿಗೆ ಕೊಟ್ಟಿರುವಂತಹ ಆರೋಪ. ನಿಯಮ ಪಾಲಿಸದ ಸಂಸ್ಥೆಗಳಿಗೆ ಟೆಂಡರ್ ಕೊಟ್ಟಿರುವಂತಹ ಆರೋಪ. 5 ವರ್ಷ ಅನುಭವ ಇರುವಂತಹ ತರಬೇತಿ ಸಂಸ್ಥೆಗಳಿಗೆ ನಿಯಮದ ಪ್ರಕಾರ ಟೆಂಡರನ್ನು ಕೊಡಬೇಕು. ಆದರೆ 3 ರಿಂದ 4 ವರ್ಷ ಆಗಿರುವಂತಹ ಸಂಸ್ಥೆಗಳಿಗೆ ಟೆಂಡರನ್ನು ಕೊಟ್ಟಿದ್ದಾರೆ. ತರಬೇತಿ ಸಂಸ್ಥೆಗಳು ಸುಳ್ಳು ದಾಖಲೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಆರೋಪ. ಅನರ್ಹ ತರಬೇತಿ ಸಂಸ್ಥೆಗಳಿಗೆ ಚೆಕ್ ಮೂಲಕ ಹಣವನ್ನು ಪಾವತಿ ಮಾಡಿದ್ದಾರೆ. ಅಂದರೆ ಯೂಶಲಿ ಎಲ್ಲ ಕೆಲಸ ಎಲ್ಲ ಕಾಮಗಾರಿ ಮಾಡಿದ್ರೇ ದುಡ್ಡು ಬಿಡುಗಡೆ ಆಗಲ್ಲ, ಅಂಥದ್ರಲ್ಲಿ ಇವರಿಗೆ ರ್ಯಾಪಿಡಾಗಿ ದುಡ್ಡು ಬಿಡುಗಡೆ ಆಗಿದೆ. ಈ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ದೂರು ಸಲ್ಲಿಕೆ ಆಗಿದೆ. ಹಾಗೆ ಸಮಾಜ ಕಲ್ಯಾಣ ಸಚಿವರ ವಿರುದ್ಧ ಕೂಡ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಕೆ ಆಗಿದೆ. ಆಶ್ಚರ್ಯ ಅನ್ಸೋದು, ಮಾತೆತ್ತಿದ್ರೆ ಸಮಾಜವಾದ ಸಮತಾವಾದದ ಬಗ್ಗೆ ಮಾತನಾಡುವ ಸಚಿವರ ವಿರುದ್ಧನೇ ಭ್ರಷ್ಟಾಚಾರದ ಆರೋಪನ? ಆಶ್ಚರ್ಯ. ಕಲ್ಯಾಣ ಇಲಾಖೆ ಕೆಳಗಡೆ ಏನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಏನು ಕೋಚಿಂಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಟೆಂಡರ್ ಕರೀತಾರೆ. ಸೊ ಆ ಟೆಂಡರಲ್ಲಿ 128 ಕೋಟಿ 128 ಕೋಟಿ ಚಿಲ್ಲರೆ ಹಗರಣ ಆಗುತ್ತೆ. ಇದೇನು ಸಂಬಂಧಪಟ್ಟಿತ್ತಂದರೆ ಅವರಿಗೆ ಇದು ಕೊಡಬೇಕಾದ್ರೆ, ಏನು ಟೆಂಡರ್ ಕೊಡಬೇಕಾದ್ರೆ ಅವ್ರಿಗೆ ಏನು ಅರ್ಹತೆಯೇ ಇರಲ್ಲ. ಯಾರಿಗೆ ತರಬೇತಿ ಕೇಂದ್ರಗಳಿಗೆ ಕೊಡ್ತಕ್ಕಂಥ ಏನು ಇದೆಯಲ್ಲ ಟೆಂಡರು, ಸೊ ಅವ್ರಿಗೇನು ಅರ್ಹತೆಯೇ ಇರಲ್ಲ. ಸೊ ಅಂಥವ್ರಿಗೆ ಇವರು ಹೋಗಿ ಟೆಂಡರ್ ಕೊಟ್ಟಿದ್ದಾರೆ. ನೋಡಿ, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಯಾರು ಸಂವಿಧಾನದ ಪೀಠಿಕೆ ಬಗ್ಗೆ ಇಷ್ಟಿಷ್ಟುದ್ದ ಭಾಷಣ ಬಿಗಿತಾ ಇದ್ರು, ಯಾರು ಸಮಾಜವಾದ ಸಮತಾವಾದ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಾನು ಅಂತ ಹೇಳ್ತಾ ಇದ್ರು, ಅಂಥವರ ವಿರುದ್ಧನೇ ಭ್ರಷ್ಟಾಚಾರದ ಆರೋಪ ನಿಜಕ್ಕೂ ಆಶ್ಚರ್ಯ ತರುತ್ತೆ. ಈಗ ಈ ಟೆಂಡರ್ನಲ್ಲಿ ಅನುಮಾನ ಮೂಡಿಸುವಂತಹ ಅಂಶಗಳನ್ನು ಹೈಲೈಟ್ ಮಾಡಿ ಪ್ರಕಾಶ್. ಏನೇನು ಅನುಮಾನ ಬರ್ತಿದೆ? ಸಚಿವರಿಂದ ರಿಯಾಕ್ಷನ್ ಸಿಕ್ಕಿದೆಯಾ? ಇಲಾಖಾ ಅಧಿಕಾರಿಗಳಿಂದ ರಿಯಾಕ್ಷನ್ ಸಿಕ್ಕಿದೆಯಾ? ಈಗ ಇಲಾಖೆಯ ಅಧಿಕಾರಿಗಳು ಯಾವುದೂ ಕೂಡ ಒಂದು ಸ್ಪಷ್ಟವಾಗಿರುವಂಥ ಸಮಜಾಯಿಷಿಯನ್ನು ಕೊಡ್ತಾ ಇಲ್ಲ. ಈಗ ಈ ಒಂದು ಟೆಂಡರ್ಗೆ ಅರ್ಜಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಂಪನಿಗಳು ಕೂಡ ಇದಕ್ಕೆ ಮುಂದೆ ಬರುತ್ತೆ. ಅದಕ್ಕೆ ಆಗಿರುವಂಥ ಒಂದಿಷ್ಟು ನಿಯಮಗಳನ್ನು ಅಥವಾ ಒಂದಿಷ್ಟು ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಪ್ರಮುಖವಾಗಿ ಈ ಒಂದು ಯೋಜನೆಯಲ್ಲಿ ಟೆಂಡರ್ ಆಗಿ ಪಾಲ್ಗೊಳ್ಬೇಕು ಅಂತ ಹೇಳಿದರೆ 5 ವರ್ಷ ಅವರಿಗೆ ಅನುಭವ ಇರಬೇಕು, ಜೊತೆಗೆ ತರಬೇತಿ ಪತ್ರಗಳನ್ನು ಕೂಡ ಹೊಂದಿರಬೇಕು. ಸೊ ಆದರೆ ಈ ಒಂದು ಕಂಪನಿ, ಯಾವ ಕಂಪನಿ ಈಗ ಟೆಂಡರನ್ನು ಪಡೆದಿದೆಯಲ್ಲ, ಅದು 5 ವರ್ಷ ಅನುಭವ ಇರಲಿಲ್ಲ, ಕೇವಲ 3 ರಿಂದ 4 ವರ್ಷ ಅನುಭವ ಮಾತ್ರ ಇತ್ತು. ಸೊ ಅಂತಹ ಕಂಪನಿಗೂ ಕೂಡ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಟೆಂಡರ್ನಲ್ಲಿ ಭಾಗಿಯಾಗೋದಕ್ಕೆ ಈ ಕಂಪನಿ ಅರ್ಹತೆಯೇ ಇಲ್ಲ. ಸೊ ಅಂತಹ ಒಂದು ಕಂಪನಿಗೆ ಟೆಂಡರನ್ನು ಕೊಟ್ಟಿದ್ದಾರೆ. ಅದು ಕೂಡ 30 ಕೋಟಿಗೂ ಹೆಚ್ಚು ಹಣ ದುರ್ಬಳಕೆ ಆಗಿದೆ ಅಥವಾ ಅವ್ಯವಹಾರ ಆಗಿದೆ ಅನ್ನುವಂಥದ್ದು. ಅಂದರೆ ಇಲಾಖೆಯ ಅಧಿಕಾರಿಗಳ
ಏನು ಶಾಮೀಲ್ ಆಗಿದ್ದಾರೆ ಅನ್ನುವಂತಹ ಆರೋಪಗಳಿದಾವೆ. ಈಗ ಎಲ್ಲ ಇಲಾಖೆಯ ಅಧಿಕಾರಿಗಳು ಯಾವುದೇ ಇಲಾಖೆಗೆ ಒಂದು ಟೆಂಡರ್ ಅನ್ನು ಆಹ್ವಾನ ಮಾಡಿದಾಗ ಆಯಾ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಇದೆಯಾ, ರೂಲ್ಸ್ಗಳು ಎಲ್ಲಾದರೂ ಬ್ರೇಕ್ ಆಗ್ತಾ ಇದೆ ಅನ್ನುವಂಥದ್ದು ಪರಿಶೀಲನೆಯನ್ನ ಮಾಡ್ತಾರೆ. ಆದರೆ ಈ ಒಂದು ಇಲಾಖೆಯಲ್ಲಿ ಒಂದು ಸಮಿತಿ ಕೂಡ ಇರುತ್ತೆ. ಯಾವುದೇ ಟೆಂಡರ್ಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಆಯಾ ನಿಯಮಗಳಿಗೆ ಬದ್ಧವಾಗಿದೆಯಾ, ಜೊತೆಗೆ ಎಲ್ಲ ರೂಲ್ಸ್ಗಳನ್ನು ಫಾಲೋ ಆಗ್ತಾ ಇದೆಯಾ, ಅರ್ಹತೆಗಳು ಇದೆಯಾ ಅನ್ನುವಂಥದ್ದು ಒಂದು ಸಮಿತಿ ಇರುತ್ತೆ. ಆ ಸಮಿತಿ ನಿರ್ಧಾರವನ್ನು ಮಾಡುತ್ತೆ. ಆದರೆ ಆ ಸಮಿತಿಗೆ ಇಲ್ಲಿ ರೂಲ್ಸ್ಗಳು ಬ್ರೇಕ್ ಆಗ್ತಾ ಇದೆ, ಜೊತೆಗೆ ಅರ್ಹತೆಗಳೇ ಇಲ್ಲದ ಕಂಪನಿಯನ್ನು ನಾವು ತೆಗೆದುಕೊಳ್ಳಬಾರ್ದು ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಇಲಾಖೆಯ ಸಚಿವರ ಒತ್ತಡ ಮತ್ತು ಇಲಾಖೆ ಒಂದಿಷ್ಟು ಅಧಿಕಾರಿಗಳ ಹಣದಾಸೆಗೆ ಈ ರೀತಿಯಾಗಿ ಅರ್ಹತೆ ಇಲ್ಲದೆ ಇರುವಂಥ ಕಂಪನಿಗೂ ಕೂಡ ಟೆಂಡರನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ದು. ಸೊ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನು ಕೂಡ ಕಲೆ ಹಾಕಿದ್ರು. ಆ ನಂತರ ಲೋಕಾಯುಕ್ತಕ್ಕೂ ಕೂಡ ದೂರು ಸಲ್ಲಿಕೆ ಆಯಿತು. ಸೊ ಇದು ದೊಡ್ಡ ಮಟ್ಟದ ಟೆಂಡರ್ ಯೋಜನೆ ಇದು. ಸೊ ಆ ಟೆಂಡರ್ನಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚು ಹಣ ಇಲ್ಲಿ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಈ ಒಂದು ದೂರಿನಲ್ಲಿ ಉಲ್ಲೇಖ ಆಗಿದೆ. ಆದರೆ ಇಲಾಖೆ ಮತ್ತೆ ಇಲಾಖೆ ಸಚಿವರು ಏನು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಮಮತಾ ಹೆಗ್ಡೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.